ಮೆಂತ್ಯ, ಟೀ ಸ್ಪೂನ್ ಮೆಣಸು, 1 ಕಪ್ಪು ಧನಿಯಾ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಗಮ್ಮನ ಥರ ಕರಿ ಎಳ್ಳು, ಆಮೇಲೆ ಜೀರಿಗೆ ಹಾಕಬೇಕು. ಈಗ 1/4 ಕಪ್ಪು ಜೀರಿಗೆ ಹಾಕ್ತಾ ಇದೀನಿ. ಈಗ ಬ್ಯಾಡಗಿ ಮೆಣಸು ಹಾಕ್ತಾ ಇದೀನಿ, ಒಂದು 30. ಕಲ್ಲರ್ಗೆ ಬ್ಯಾಡಗಿ ಮೆಣಸು, ಮತ್ತೆ ಇದು ಖಾರಕ್ಕೆ ಒಂದು 30 ಹಾಕಿದೀನಿ ಖಾರಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/4 ಕಪ್ಪು ಕರಿ ಎಳ್ಳು ಚೆನ್ನಾಗಿ ಹುರ್ಕೋಬೇಕು. ಸೀಬಾರ್ದು, ಎಳ್ಳು ಸೀದೋದ್ರೆ ಕಹಿ ಬಂದ್ಬಿಡುತ್ತೆ, ಗೊಜ್ಜು ಚೆನ್ನಾಗಿರೋದಿಲ್ಲ. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. 1/2 ಕಪ್ಪು ಕೊಬ್ಬರಿ ಹಾಕ್ತಾ ಇದೀನಿ. ಇದನ್ನು ಕೂಡ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಕೋಣ ಮೇಲೆ. ಇದನ್ನು ಕೂಡ ಸೀದ ಹಾಗೆ ಕೆಂಪಾಗಿ ಹುರ್ಕೋಬೇಕು, ಕ್ರಿಸ್ಪಿ ಆಗುತ್ತೆ. ಕೊಂಡಿದ್ದೀನಿ ಈ ಹುಣಸೆಹಣ್ಣ ಚೆನ್ನಾಗಿ ನೆನೆಸ್ಬಿಟ್ಟು ಕಿವುಚ್ಕೊಂಡಿದ್ದೀನಿ ಎಳ್ಳು. ಇದನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕ್ಬಾರ್ದು, ಹಾಗೇನೆ ಪುಡಿ ಮಾಡ್ಕೋಬೇಕು. ಇಷ್ಟಾದ್ರೆ ಸಾಕು. ಈ ಐಟಮ್ಸ್ ಅಲ್ಲಿ ಫಸ್ಟ್ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಬಿಡೋಣ. ಯಾಕೆಂದ್ರೆ ಈ ಪೌಡರ್ನ ನೈಸಾಗಿ ರುಬ್ಕೋಬೇಕು, ಹಾಗಾಗಿ ಮೆಣಸಿನ್ಕಾಯಿ ನೈಸ್ ಆಗಲ್ಲ ಬೇಗ. ಎಲ್ಲ ಹಾಕಿ ರುಬ್ತೀನಿ ನೈಸಾಗಿ. ನೋಡಿ ಪೌಡಾಗಿದೆ. ಹುರ್ಕೊಂಡಿದ್ನಲ್ಲ ಕೊಬ್ಬರಿ, ಅದನ್ನ ಸುಮ್ಮನೆ ಕೈಯಲ್ಲಿ ಹಿಂಕಿ ಹಚ್ಕೊಂಡ್ರೆ ಸಾಕು. ಇಷ್ಟು ಪುಡಿ ಆದ್ರೆ ಇದನ್ನ ಮಿಕ್ಸಿ ಹಾಕೋದು ಬೇಡ. ಇದನ್ನು ಗೊಜ್ಜು ಮಾಡುವಾಗ ಲಾಸ್ಟಲ್ಲಿ ಹಾಕ್ಬೇಕು. ಇದನ್ನ ಬಾಂಡಿಗೆ ಕಿವುಚಿರೋ ಹುಣಸೆಹಣ್ಣು ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ. ಉಪ್ಪು 1 ಇಡಿ ಹಾಕ್ತಾ ಇದೀನಿ, ರುಚಿಗೆ ತಕ್ಕಷ್ಟು. 1 ಕಪ್ ಬೆಲ್ಲ ಹಾಕ್ತಾ ಇದೀನಿ ಟೇಸ್ಟ್ಗೆ. ನಿಮ್ಮ ಟೇಸ್ಟ್ ತಕ್ಕಂತೆ ಬೆಲ್ಲ ಹಾಕೊಳ್ಳಿ. ಕುದಿಸ್ಕೊಂಡು ಇದು ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ಕಲರ್ಗೆ 1 ಸ್ಪೂನ್ ಅಷ್ಟನ್ನ ಹಾಕ್ತಾ ಇದೀನಿ. ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ, ಸಾಕು. ಈಗ ರುಬ್ಕೊಂಡಿದ್ವಲ್ಲ ಪೌಡ್ರು, ಅದನ್ನ ಹಾಕ್ತೀನಿ. ಪುಳಿಯೋಗರೆ ಕೆಲವರು ಸ್ವೀಟ್ನೆಸ್ ತುಂಬಾ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಇಷ್ಟಪಡ್ತಾರೆ. ಹಾಗಾಗಿ ಹುಳಿ ಮತ್ತೆ ಬೆಲ್ಲ, ಸಿಹಿ ಎರಡನ್ನು ನಿಮ್ಮ ಟೇಸ್ಟ್ ತಕ್ಕನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕೊಳ್ಳೋಣ. ಹಾಗಾಗಿ ಸ್ವಲ್ಪ ಎಣ್ಣೆ ಹೆಚ್ಚಾಗಿರ್ಬೇಕು ಪುಳಿಯೋಗರೆಗೆ. ಪುಳಿಯೋಗರೆಗೆ ಎಳ್ಳೆಣ್ಣೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇಲ್ಲಾಂದ್ರೆ ಕಡಲೆಕಾಯಿ ಎಣ್ಣೆ ಹಾಕೋಬಹುದು. ಹಾಗಾಗಿ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಒಗ್ಗರಣೆ ಮಾಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ಲಿ, ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕ್ತಾ ಇದೀನಿ. ಸಾಸಿವೆ ಪಟ ಅಂತ ಚೆನ್ನಾಗಿ ಸಿಡಿಬೇಕು. ಕಡಲೆ ಬೀಜ ಹಾಕ್ತಾ ಇದೀನಿ. ಕಡಲೆ ಬೀಜ ಕೂಡ ಕೆಲವರು ಇಷ್ಟಪಡ್ತಾರೆ ಹೆಚ್ಚಾಗಿ, ಕೆಲವರು ಕಡಿಮೆ ಇಷ್ಟಪಡ್ತಾರೆ, ನಿಮ್ ಇಷ್ಟ. ಕಡಲೆ ಬೀಜ ಕೆಂಪಾಗಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾರೆ, ನಾನು ಸ್ಕಿಪ್ ಮಾಡಿದ್ದೀನಿ, ನಮ್ಗದು ಅಷ್ಟು ಲೈಕ್ ಆಗಲ್ಲ. ಓಕೆ. ಮೆಣಸಿನ್ಕಾಯಿ ಹಾಕ್ತಾ ಇದೀನಿ, ಕರಿಬೇವು ಹಾಕ್ತಾ ಇದೀನಿ. ಹಿಂಗು ಮುಖ್ಯವಾಗಿ ಹಾಕ್ಲೇಬೇಕು ಪುಳಿಯೋಗರೆಗೆ, ಹಾಗಾಗಿ ಹಿಂಗು 1 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ. ಹಾಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡಿ. ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆಯಲ್ಲ, ಅದಕ್ಕೆ ಹಾಕೋಬೇಕು. ಪುಳಿಯೋಗರೆ ಗೊಜ್ಜೊಳಕ್ಕೆ ಒಗ್ಗರಣೆನ ಹಾಕಿದೀನಿ. ಲಾಸ್ಟ್ಗೆ ಎಳ್ಳು ಕೊಬ್ಬರಿ ಹಾಕ್ಬೇಕು. 1/2 ಕಪ್ಪು ಎಳ್ಳಿನ ಪುಡಿ ಹಾಕ್ತಾ ಇದೀನಿ. ಆಗ್ಲೇ ಪೌಡರ್ ಮಾಡ್ಕೊಂಡಲ್ಲ, ಕೊಬ್ಬರಿ 1 ಕಪ್ ಹಾಕ್ತಾ ಇದೀನಿ. ಈಗ ಮುಗಿದಿದೆ, ಗೊಜ್ಜು ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಸಾಕು. ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.